ಇಲ್ಲ ಮಾತಂಗಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಲಾಗ್. ನಾನು ಇವತ್ತು ನಿಮಗೆ ತೋರಿಸ್ಕೋಗ್ತಾ ಇರೋದು ಶ್ರೀ ರೇಣುಕಾದೇವಿ ದೇವಸ್ಥಾನ. ಇದು ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುತ್ತಿದ್ದು, ಈಗ ಇದು ಸದ್ಯ ಯಲ್ಲಮ್ಮನ ಗುಡ್ಡ ಎಂದು ಕರೆಯಲ್ಪಡುತ್ತದೆ. ಇದು ಸವದತ್ತಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಯಲ್ಲಮ್ಮ ದೇವಸ್ಥಾನದ ಇತಿಹಾಸ ಹೇಳಬೇಕೆಂದರೆ, ಇದು ರಾಷ್ಟ್ರಕೂಟರ ಅವಧಿಯ ಆರಂಭದಲ್ಲಿ ಮತ್ತು ಚಾಲುಕ್ಯ ಅವಧಿಯ ಅಂತ್ಯದ ಕಾಲದಲ್ಲಿ, ಇದು ಅಂದರೆ 8ನೇ ಶತಮಾನದಿಂದ 11ನೇ ಶತಮಾನದ ಮಧ್ಯಭಾಗದಲ್ಲಿ ದೇವಸ್ಥಾನವು ಅಸ್ತಿತ್ವದಲ್ಲಿತ್ತು ಎಂದು ಹೇಳಬಹುದು. ಈ ದೇವಾಲಯವನ್ನು 1514ರಲ್ಲಿ ರಾಯಭಾಗದ ಬಮ್ಮಪ್ಪ ನಾಯಕ ನಿರ್ಮಿಸಿದರು ಎಂದು ಉಲ್ಲೇಖವನ್ನು ನಾವಿಲ್ಲಿ ಕಾಣಬಹುದು. ಈ ದೇವಾಲಯವನ್ನು 1975ರಿಂದ ಕರ್ನಾಟಕ ಸರ್ಕಾರವು ನಿರ್ವಹಿಸುತ್ತಿದೆ. ಈ ದೇವಾಲಯವು ಈ ಭಾಗದ ಶಕ್ತಿ ದೇವತೆ ಎಂದು ನಂಬಲಾಗುತ್ತದೆ. ಈ ದೇವಸ್ಥಾನಕ್ಕೆ ಇಡೀ ದೇಶದಿಂದ ವಿವಿಧ ಭಾಗಗಳಿಂದ ಜನರು ಪ್ರತಿ ವರ್ಷವೂ ಆಗಮಿಸಿ ವಿಶಿಷ್ಟವಾದ ಪೂಜಾ ಕೈಂಕರ್ಯವನ್ನು ನಿರ್ವಹಿಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಜಗಳಬಾವಿಗೆ ಹೋಗಿ ಅಲ್ಲಿ ಸ್ನಾನವನ್ನು ನಿರ್ವಹಿಸಿ ಆ ನಂತರ ಒಂದು ದೀಡ್ ನಮಸ್ಕಾರ ಎನ್ನುವ ಒಂದು ವಿಶಿಷ್ಟ ಆಚರಣೆಯನ್ನು ಮಾಡಿ ಆನಂತರ ಯಲ್ಲಮ್ಮನ ಗುಡ್ಡ ಬೆಟ್ಟಕ್ಕೆ ಹೋಗಿ ಅಲ್ಲಿಯವರು ಪಡ್ಲಿಗೆಯನ್ನು ತುಂಬಿಸುವುದರ ಮೂಲಕ ಪ್ರತಿ ವರ್ಷವೂ ಈ ರೀತಿ ಸಂಪ್ರದಾಯಬದ್ಧವಾದಂಥ ವಿಶಿಷ್ಟ ಆಚರಣೆಯನ್ನು ಆಚರಿಸುವುದನ್ನು ನಾವು ಇಲ್ಲಿ ಜನರಲ್ಲಿ ಮುಖ್ಯವಾಗಿ ಕಾಣಬಹುದಾಗಿದೆ. ಯಾವ ರೀತಿ ಪೂಜೆಯನ್ನು ಸಲ್ಲಿಸುತ್ತಾರೆ ಎಂಬುದರ ಒಂದು ಚಿತ್ರೀಕರಣವನ್ನು ನಾನು ಮಾಡಿದ್ದೇನೆ. ಅದನ್ನು ನೀವು ಇಲ್ಲಿ ವೀಕ್ಷಿಸಬಹುದಾಗಿದೆ. ನೀವು ಯಾರ್ಯಾರು ಊಟ ಪ್ರಸಾದ ಅಂತಾರ ಇಡ್ರಿ ಚಟ್ನಿ ಮೊದಲು ರೊಟ್ಟಿ ಇಡ್ರಿ. ಎಲ್ಲಿ ಐತಿ ತಾಟ ಎಲ್ಲೈತಿ?